ದೇವರಾಜ್ ಸರ್, ಅವಾಗಿಂದ ಕಾತುರದಿಂದ ಕಾಯ್ತಾ ಇದ್ರಿ, ನಿಮಗೆ ಕೊಡ್ತೀನಿ. ಖಂಡಿತ ಸರ್, ಖಂಡಿತ. ಈಗಾಗಲೇ ಶ್ರೀಯುತ ನಾಗರಾಜ್ ಅವರು ಹೇಳ್ತಿದ್ರು, ಶ್ರೀಯುತ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಮಂಡ್ಯಗೆ ಯಾಕೆ ಹೋದ್ರು ಅಂತ. ಸನ್ಮಾನ್ಯ ಸಿದ್ದರಾಮಣ್ಣವರು ಬಾದಾಮಿಯಿಂದ ಯಾಕೆ ಮತ್ತೆ ವಾಪಸ್ ಹೋದ್ರು? ಮೈಸೂರಿಂದ ಮತ್ತೆ ಬಾದಾಮಿಗೆ ಯಾಕೆ ಹೋಗಿದ್ರು? ಕೊಪ್ಪಳಕ್ಕೊಂದ್ಸಲ ಯಾಕೆ ಹೋಗಿದ್ರು? ಎಲ್ಲ ಸರ್ವೈವಲ್ ಆಗಕ್ಕೆ ಬಿಜೆಪಿ ಅನ್ನುವಂತ ವೆಂಟಿಲೇಟರ್ ನ ಹಾಕೊಂಡು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ. ಈಗ ಕಾಂಗ್ರೆಸ್ ಸರ್ವೈವ್ ಆಗ್ಲಿಕ್ಕೋಸ್ಕರ ಏನೆಲ್ಲ ಈ ದೇಶದಲ್ಲಿ ಮಾಡಿದೆ ಅಂತಕ್ಕಂಥ ಚರಿತ್ರೆಯನ್ನು ನಾವು ಹೇಳ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ ನಡೆಯಂತಕ್ಕಂಥದ್ದು ಎಷ್ಟು. ಈಗ ನಮ್ಮ ಸ್ವಾತಂತ್ರ್ಯ ಬಂದಾದ ನಂತರ ಇದೇ ಕಾಂಗ್ರೆಸ್ ಎಷ್ಟು ರಾಜ್ಯ ಸರ್ಕಾರಗಳನ್ನ 350 ಆರ್ಟಿಕಲ್ ಉಪಯೋಗಿಸ್ಬಿಟ್ಟು ಅಲ್ಲ, ನಾನು ಹೇಳೋದು ಅಧಿಕಾರದ ಲಾಲಸೆ ಇಲ್ಲ ಅಂತ ಹೇಳ್ತಾರಲ್ಲ, ನಮಗೆ ಅಧಿಕಾರದ ಲಾಲಸೆ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಪಾರ್ಟಿ ಯಾವ ಅಧಿಕಾರ ಉಳಿಸ್ಕೊಳ್ಳೋಕೋಸ್ಕರ ಅಷ್ಟು ಸರ್ಕಾರಗಳನ್ನ ಬಿಡಿಸುವ ಸರ್. ಪ್ರಪಂಚದಲ್ಲಿ ಒಂದೇ ಒಂದು ಕಮ್ಯುನಿಸ್ಟ್ ಸರ್ಕಾರ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಗೆದ್ದಿದ್ದಂಥದ್ದು ಕೇರಳದಲ್ಲಿ ನಂಬೂದಿರಿಪಾಡ್ ಅವರು. ಆ ಸರ್ಕಾರ ಬೀಳಿಸೋದ್ರ ಮುಖಾಂತರ ಎಷ್ಟು ಸರಿ ಸುಮಾರು 87 ಅಲ್ಲ, ಅವ್ರು ಬಳಕೆ ಮಾಡ್ಕೊಂಡಿದ್ದು ಅಧಿಕಾರ ನಮ್ಮ ಮುಂದೆಗಡೆ ಯಾರೊಬ್ರು ಸಹ ಉಳಿಬಾರ್ದು, ನಾವು ಒಬ್ಬರೇ ಈ ದೇಶದಲ್ಲಿ ಉಳಿಬೇಕು ಅನ್ನತಕ್ಕಂಥ ಮನಸ್ಥಿತಿಯಿಂದ ನಾವು ಒಬ್ಬರೇ ಈ ದೇಶವನ್ನು ಆಳ್ಬೇಕು, ಯಾವುದೇ ರೀತಿ ಆಗಲಿ, ಸಂವಿಧಾನ ವಿರೋಧಿ ಆಗಿರಲಿ, ಸಂವಿಧಾನದ ಪರವಾಗಿರಲಿ, ಆ ಒಂದು ಮನಸ್ಥಿತಿಯಿಂದ ಬಂದಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅವರಿಗೆ ಈ ರೀತಿಯ ಮಾತುಗಳನ್ನ ಹೇಳಲಿಕ್ಕೆ ಯಾವುದೇ ನೈತಿಕತೆ ಖಂಡಿತವಾಗಿಯೂ ಇಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಅನ್ಸಲ್ವಾ ದೇವರಾಜ್ ಸರ್, ಈ ಬಾರಿ ಮಾಡು ಇಲ್ಲವೇ ಮಡಿ ಅನ್ನುವಂತ ಪರಿಸ್ಥಿತಿಗೆ ಜೆಡಿಎಸ್ ಬಂತಲ್ಲ ಸರ್? ನಾನು ನಿಮಗೆ ನಾನು ನಿಮ್ಗೆ ಖಂಡಿತ ಹೇಳಿದೆ, ಇಂತಹ ಅಗ್ನಿ ಪರೀಕ್ಷೆಗಳು ಜೆಡಿಎಸ್ ಪಕ್ಷಕ್ಕೆ ಹಲವಾರು ಸಲ ಬಂದಿದೆ. ನಾವು ಹಿಂದೆ 2 ಸೀಟಲ್ಲಿ ಇದ್ವಿ, ಅವಾಗಲೂ ಸಹ ನಾವು ಯಾವ ರೀತಿ ಬಂದ್ವಿ, ರಾಜ್ಯವನ್ನೇ ಆಳಿದ್ವಿ. ಮುಂದೆ ನಾವು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು 16 ಸೀಟನ್ನು ಗೆದ್ಕೊಂಡು ನಾವು ಹೋದ್ವಿ. ನಾವು ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಇರಲಿಲ್ಲ, ಬೇರೆ ಎಲ್ಲ ಪಕ್ಷ, ಕಮ್ಯುನಿಸ್ಟ್ ಪಾರ್ಟಿಗಳು, ಬೇರೆ ಎಲ್ಲ ಪಕ್ಷಗಳು ಸೇರಿ ನಮ್ಮನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು. ಸನ್ಮಾನ್ಯ ದೇವೇಗೌಡರನ್ನ ಪ್ರಧಾನಮಂತ್ರಿ ಆದ ನಂತರ ಅವರನ್ನ ಅಷ್ಟು ಸೊಗಸಾದ ಆಡಳಿತವನ್ನ ದೇಶಕ್ಕೆ ಕೊಡ್ತಾ ಇದ್ರು ಸಹ ನೋಡಿ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇರಲಿಲ್ಲ, ಸ್ವಜನ ಪಕ್ಷಪಾತದ ಆರೋಪ ಇರಲಿಲ್ಲ, ಅದಕ್ಷತೆ ಅಂತಕ್ಕಂಥದ್ದು ಇರಲಿಲ್ಲ. ಅಷ್ಟು ಒಳ್ಳೆಯ ಸರ್ಕಾರವನ್ನು ಸನ್ಮಾನ್ಯ ವಾಜಪೇಯಿ ಅವರು ಅದನ್ನು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಇಟ್ ಇಸ್ ಎ ಸಿಲ್ವರ್ ಲೈನ್ ಎಕ್ಸ್ಪೆರಿಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ ಅಂತ. ಅಂತಹ ಸರ್ಕಾರವನ್ನ ಯಾವುದೇ ಕಾರಣ ಕೊಡದೆ ದೇವೇಗೌಡರನ್ನ ಹೀನಮಾನವಾಗಿ ಇಳಿಸ್ತಿಲ್ವಾ? ಅದೇ ರೀತಿ ಮುಂದೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಇಳಿಸಿದ್ರು, ಶಾಂತಿ ಒಂದಲ್ಲಿ ಕುಳಿತುಕೊಂಡಿದೆ, ಸಿದ್ದರಾಮಣ್ಣ ಅವ್ರು ಏನಂತ ಹೇಳಿದ್ರು ಅದನ್ನ ಸಾಬೀತು ಮಾಡಲಿಲ್ವಾ? ಒಂದೇ ಒಂದು ಪಾರ್ಲಿಮೆಂಟ್ ಚುನಾವಣೆ ಮುಗಿಲಿ, ನೆಕ್ಸ್ಟ್ ನಾನು ಇವ್ರನ್ನ ಇಳಿಸ್ತೀನಿ ಅಂತಕ್ಕಂಥ ಮಾತನ್ನ ಏನಕ್ಕೋಸ್ಕರ ಇಳಿಸಿದ್ರೆ? ಅಧಿಕಾರದ ಲಾಲಸೆ ಅಲ್ವಾ? ಲಾಲಸೆಯಿಂದ ಅಲ್ವಾ ಇಳಿಸಿದ್ದು? ಇವರು ಇವತ್ತೊಂದು ದಿವಸ ಟೀಕೆ ಮಾಡ್ತಾರಲ್ವಾ, ಏನೋ ಡಾಕ್ಟರ್ ಮಂಜುನಾಥ್ ಅವ್ರು ನಿಲ್ಲಿಸಿದ್ರೆ ಅಯ್ಯೋ ಅವ್ರನ್ನ ಅರಕೆ ಕುರಿ ಅಂತ ಹೇಳ್ತೀರಿ. ಈಗ ಕಾಂಗ್ರೆಸ್ ಏನು ಹೇಳ್ತಿದೆ, ಕರ್ನಾಟಕದಲ್ಲಿ 20 ಕಡೆ ನಾವು ಗೆಲ್ತೀವಿ ಅಂತ ಇವ್ರು ಹೇಳ್ಕೊಂಡ್ ಬರ್ತಾವ್ರೆ. ಇನ್ನು 8 ಕಡೆ ನಿಲ್ಲಿಸ್ತವ್ರಲ್ಲ, ಅವ್ರ ಅರಕೆ ಕುರಿ ಅಲ್ವಾ? 28ರಲ್ಲಿ 20 ಮಾತ್ರ ನಾವು ಗೆಲ್ತೀವಿ ಅಂತಾರೆ, 8 ಅರಕೆ ಕುರಿ ಅಲ್ವಾ? ಅವ್ರು ಯಾರ್ಯಾರು ಅಂತ ಹೇಳಿ ಅರಕೆ ಕುರಿಗಳು ಇವ್ರು ಹಾಗಾರೆ? ಅಂದ್ರೆ ಸಿದ್ಧಾಂತಗಳು ಇವ್ರ ಮಟ್ಟಕ್ಕೆ ಬಂದ್ರೆ ಬೇರೆ, ಬೇರೆಯವ್ರ ವಿಷಯಕ್ಕೆ ಬಂದಾಗ ಬೇರೆನನ್ನ ಇವರು ಹರಕೆ. ಅಂದ್ರೆ ಪ್ರಶ್ನೆಗಳು ಹೇಗೆ ಬರುತ್ತೆ, ಹೇಗೆ ಇವರು ಊಟ ಹಾಕೋತಾರ ಲೆಕ್ಕ ಹಾಕೊಳ್ಳಿ. ಈಗ ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋ ಹೋಗಿದ್ರೆ, ನೀವು ಮಂಡ್ಯ ಕರ್ಕೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿ ಯಾರು? ರಾತ್ರಿ ನೀವು ಎಷ್ಟು LOC ಕೊಟ್ಟಿದ್ರಿ ಅವ್ರಿಗೆ ಹೇಳಿ, ಅದು ಸತ್ಯ ಹೇಳ್ಬಿಡಿ ನೀವು. ನಡಹಳ್ಳಿ ಸರ್, ಲಾಸ್ಟ್ ವಿಧಾನಸಭೆಯಲ್ಲಿ ನಿಮಗೆ ಗೆಲ್ಲಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದ್ದು ಹಳೆ ಮೈಸೂರಲ್ಲಿ, ಗೆಲ್ಲುವಂಥ ಪರಿಸ್ಥಿತಿಯಲ್ಲಂತೂ ಇರಲಿಲ್ಲ. ಬಟ್ ಓಟ್ಗಳ ಶೇರ್ ಅಂತೂ ಪಡ್ಕೊಳ್ತೀರ ಅನ್ನೋಂಥ ವಿಶ್ವಾಸ ಇತ್ತು. ಈಗಲೂ ಅದನ್ನ ತುಂಬಾ BJP ಒಂಥರ ಯಾಕೆ ಹಿಂಗೆ ಮಾಡ್ಕೊಂಡ್ಬಿಟ್ವಿ ಅನ್ನುವಂಥ ಸಂಕಟ, ನೋವು ಇನ್ನೂ ಇದೆಯೋ? ಅಸೆಂಬ್ಲಿ ನಾನು ಅದೇ ಪ್ರಶ್ನೆ ಅದೇ ಬರ್ತಾ ಇರೋದು ಅಗೇನ್. ಸ್ಟೇಟ್ ಇಶ್ಯೂಸ್ ಆ್ಯಂಡ್ ನ್ಯಾಷನಲ್ ಇಶ್ಯೂಸ್ ಮೇಲೆ ಜನ ಬಹಳ ಬುದ್ಧಿವಂತರಿದ್ದಾರೆ. ಈಗ ನೋಡಿ ಅರುಣ್ ಅವರೇ, ಪ್ರತಿ ಚುನಾವಣೆ ನೋಡ್ತಾ ಬನ್ನಿ ನೀವು. ಡೋಂಟ್ ಯು ಥಿಂಕ್ ಗ್ಯಾರಂಟಿಗಳ ವಿಚಾರದಲ್ಲಿ ಬಹುದೊಡ್ಡ ಡ್ಯಾಮೇಜ್ ವಿಚಾರದಲ್ಲಿ? ಜೀರೋ ಡ್ಯಾಮೇಜ್. ನಿಮ್ದು ಗ್ಯಾರಂಟಿದು ಏನೂ ಆಗಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಿಮಗೆ ಲಾಸ್ಟ್ ಟೈಮು ಪಾರ್ಲಿಮೆಂಟ್ ಎಲೆಕ್ಷನ್ಸ್ಗಳು ತಗೊಳ್ಳಿ ನೀವು, ಟೋಟಲ್ ಮೈಸೂರು ತಗೊಳ್ಳಿ, ಚಾಮರಾಜನಗರ ತಗೊಳ್ಳಿ, ವಿ ಆರ್ ಒನ್ ವಿತ್ ಹ್ಯೂಜ್ ಮೆಜಾರಿಟೀಸ್. ಚಾಮರಾಜನಗರ ಸ್ವಲ್ಪ ಕಡಿಮೆಯಲ್ಲಿ ಗೆದ್ದಿರ್ಬೋದು. ಸೌತಲ್ಲಿ ಬೆಂಗಳೂರು ತಗೊಳ್ಳಿ, ಸಾಕಷ್ಟು ಕಡೆ. BJP ಹಾಗಿದ್ರೆ BJP ನೆಲ ಇಲ್ದೇ ಗೆದ್ಬಿಡ್ತಾ? ಈಗ JDS ಮತ್ತು BJP ಎರಡೂ ಒಂದಾಗಿರೋದ್ರಿಂದ ನೀವು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್, ಈವನ್ 2023 ಮೊನ್ನೆ ಆಗಿರೋ ಅಸೆಂಬ್ಲಿ ಎಲೆಕ್ಷನ್ನ ನೀವು ಡಿಸ್ಟಿಕ್ ವೈಸ್ ಕ್ಲಬ್ ಮಾಡ್ತಾ ಹೋಗಿ ಕರ್ನಾಟಕದ ಟೋಟಲ್ ತಗೊಂಡ್ರೆ ನಿಮಗೆ ಕಾಂಗ್ರೆಸ್ ವಿಲ್ ಕಮ್ ಟು 90 seats. BJP and JDS ಅಲಯನ್ಸ್ ಹೇಳೋದು, ನಾನು ಹೇಳ್ತಾ ಇರೋದು ನಿಮ್ಗೆ 135 seats. ಅಲ್ಲಲ್ಲ, ಒಂದ್ ನಿಮಿಷ ನಾನು ನಿಮ್ಗೆ ಹೇಳ್ತಾ ಇರೋದು ಅಲಯನ್ಸ್. ಸರ್ ಒಂದ್ ನಿಮಿಷ ಹೇಳ್ತೀನಿ. ಅಲಯನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಆ ಒಂದು ರಾಜಕೀಯ ಪಕ್ಷಗಳು ಯಾವ ಒಂದು ಆಧಾರವಾಗಿಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಾವೆ ಅಂತ ನೋಡ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥ ಪಕ್ಷಗಳು ಅಲಯನ್ಸ್ ಆದಾಗ ಆ ಅಲಯನ್ಸು ದೇಶದಲ್ಲೂ ಸಕ್ಸಸ್ ಆಗಿದೆ,
ಜಯಪ್ರಕಾಶ್ ನಾರಾಯಣ ಅವ್ರ ಕಾಲದಲ್ಲಿ ಸಕ್ಸಸ್ ಆಯಿತು. ಅದೇ ರೀತಿ ವಿ ಪಿ ಸಿಂಗ್ ಅವ್ರ ಕಾಲಕ್ಕೆ ಸಕ್ಸಸ್ ಆಯಿತು. ಓಕೆ, ಯಾವಾಗಲೂ ನೋಡಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ವಿರೋಧಿಸಿಕೊಂಡು ಹುಟ್ಟಿರ್ತಕ್ಕಂಥ ಪಕ್ಷಗಳು ಅಲಯನ್ಸ್ ಮಾಡಿಕೊಂಡಾಗ 100ಕ್ಕೆ 100 ನಾವು ಗೆದ್ದಿದ್ದೇವೆ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು 2008ರಿಂದ ಹಿಂದೆ ಏನು ಅಲಯನ್ಸ್ ಇತ್ತು ಅದು ಕಂಟಿನ್ಯೂ ಆಗಿದ್ರೆ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆಲ್ಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಭವಿಷ್ಯದಲ್ಲಿ ಹೇಳ್ತೇನೆ, ಈ ಅಲಯನ್ಸ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದು ಖಂಡಿತವಾಗಲೂ ಮುಂದುವರಿತದೆ. ಮುಂದಿನ ಅಸೆಂಬ್ಲಿನಲ್ಲಿ ಕೂಡ ನಾವು 100ಕ್ಕೆ 100 ಅಲಯನ್ಸ್ ಗೆಲ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇದರಲ್ಲಿ ಎರಡು ಮಾತು ಇಲ್ಲ. ಆಮೇಲೆ ಒಂದ್ ಮಾತೈತೆ, ನೀವು ಹೇಳ್ತಾ ಇದ್ದೀರಿ, ಪದೇ ಹೇಳ್ತಾ ಇದ್ದೀರಿ ಮೈಸೂರು ಭಾಗದಲ್ಲಿ ಅಂತ. ಮೈಸೂರು ಭಾಗದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸ್ಟ್ರಾಂಗ್ ಆಗಿದ್ದು ಜನತಾ ಪಾರ್ಟಿ. ಹೋದ ಸಾರಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತು JDS ಮಧ್ಯೆ ವೋಟ್ಗಳು ಡಿವೈಡ್ ಆಗಿರೋದ್ರಿಂದ ನಂಬರ್ ಆಫ್ ಸೀಟ್ ಜಾಸ್ತಿ ಲಾಭ ಆಗಿದೆ, ಬೇರೆ ಏನಿಲ್ಲ. ನೀವು ಕರ್ನಾಟಕದಲ್ಲಿ 28 ಲೋಕಸಭೆ, ಅದರಲ್ಲಿ ಓಲ್ಡ್ ಮೈಸೂರು ಮಾತಾಡ್ತಾರೆ. ಇವರು ದೇಶದಲ್ಲಿ 16 ಸೀಟ್ ಪ್ರೈಮ್ ಮಿನಿಸ್ಟರ್ ಆಗೋದು ಅಂತಾರೆ. ಕಾಂಗ್ರೆಸ್ ಎಷ್ಟು ಸೀಟು ಅಂತ ಕೇಳಿ ಅವ್ರು ನೋಡೋಣ. ಎಲ್ಲ ಅಲಯನ್ಸ್ ಪಾರ್ಟ್ನಲ್ಲಿ ಹೈಯೆಸ್ಟ್ ಸೀಟ್ಗಳಿದ್ದು ಕಾಂಗ್ರೆಸ್ 140 ಸೀಟ್ಗಳು. ತಿಳ್ಕೋಬೇಕು, 16 ಸೀಟ್ ಕಟ್ಕೋರು ನಾವು ಸಹಿಸ್ಕೊಂಡು ನೀವು ಪ್ರೈಮ್ ಮಿನಿಸ್ಟರ್ ಮಾಡಿದ್ವಲ್ಲ, ಬಂದು ಎಳೆದು ಬಿಟ್ರು ಕಾಳು ಯಾರು ಎಳಿತಾರೆ? ನಿಮ್ಮ ಕಾಲ ನಿಮ್ಗೆ ಇರೋದೇ 16. ನೈತಿಕತೆ ಇದೆ, ನಮ್ಗರೆ 16 ಸೀಟ್ ಅಪ್ಪ, ನಾವು ಬೇಡ ಜಾಸ್ತಿ ಸೀಟ್ ಗೆದ್ದಿರೋ ಆಗಲಿ ಅಂತ ಹೇಳ್ತಕ್ಕಂಥ ಔದಾರ್ಯನೂ ಇಲ್ಲ, ಸೌಜನ್ಯನೂ ಇಲ್ಲ ಅವ್ರಿಗೆ. ಅಲ್ಲಿ ಕುರ್ಚಿ ಸಿಕ್ಕಿದೆ ಅಲ್ಲೋ ಕುತ್ಕೊಬಿಡೋದು, ಮಂಡ್ಯ ಸಿಕ್ಕಿದೆ ಮಂಡ್ಯಲ್ಲಿ ಕುತ್ಕೊಬಿಡೋದು, ವಿಧಾನಸಭೆ 3ನೇ ಮಾಡಲ್ 37 ಸೀಟ್ ತಗೊಂಡಿದ್ರು, ಕುರ್ಚಿ ಸಿಗದೆ ಅದು ಕುತ್ಕೊಬಿಡೋದೆ. ನಾವೇನೋ ಸ್ಯಾಕ್ರಿಫೈಸ್ ಮಾಡಿದ್ದೆ, ಯಾಕಂದ್ರೆ ಕೋಮುವಾದಿಗಳ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. 140 ಸೀಟ್ ತಗೊಂಡವರು 16 ಸೀಟ್ ತಗೊಂಡ ದೇವೇಗೌಡರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ನಮ್ಮ ಬುಡಕ್ಕೆ ಬೆಂಕಿ ಹಚ್ಚೋಕೋದ್ರೆ ಬಿಡ್ತೀವೇನ್ರಿ? ದೇಶ ನೋಡ್ತಾ ಇದೆ, ಸತ್ಯ ಮಾತ್ರ ಗೆಲ್ಲೋದು ಅಂತ ಹೇಳ್ತೀನಿ. ನಾವೇನೋ ಅವ್ರನ್ನ ಕೆಳಗಿಳಿಸೋ ಅವಶ್ಯಕತೆ ಇರಲಿಲ್ಲ. ಈ ವಾಸ್ ನಾಟ್ ಫಿಟ್ ಟು ರನ್ ದ ಕಂಟ್ರಿ. ನಮ್ಮದು ಗೊತ್ತಾಯಿತು. ನಾವು 140 ಸೀಟ್ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತರ ಸಪೋರ್ಟು, ಅದಕ್ಕೆ ಕೊಡ್ಲಿಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಮನೆಗೆ ಕಳಿಸಿದ ಮಾತನ್ನು ಹೇಳ್ತಾ ಇದ್ವಿ. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ವಿ. ಕೊನೆಗೆ ಬರ್ತಾ ಇರಬೇಕಾದ್ರೆ 59 ಸೀಟ್ಗಳು 9 ಜಿಲ್ಲೆಗಳು ಹಳೆ ಮೈಸೂರಲ್ಲಿ ತಗೊಂಡೋದಾಗ 37 ಸೀಟು 39 ಸೀಟುಗಳನ್ನು ನಾವು ಗೆದ್ದಿರ್ತಕ್ಕಂಥವ್ರು. ನಾವು ಖಂಡಿತವಾಗ್ಲೂ ಕೂಡ ನೋಡಿ, 37 ಸೀಟು 59 ಸೀಟು 37 ಸೀಟ್ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು. ವೋಟ್ ಶೇರ್ ಜಾಸ್ತಿ ಆಗಿರ್ತಕ್ಕಂಥ 43% ವೋಟ್ ತಗೊಂಡಿರ್ತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಅಸೆಂಬ್ಲಿ ಎಲೆಕ್ಷನ್ಗಳು ಪ್ಯಾಟರ್ನೇ ಬೇರೆ ಇರ್ತದೆ, ಕೇಂದ್ರ ಸರ್ಕಾರದ ಎಲೆಕ್ಷನ್ ಪ್ಯಾಟರ್ನ್ ಲೋಕಸಭಾನೇ ಬೇರೆ ಇರ್ತದೆ, ಗೊತ್ತಿದೆ. ಹಾಗಾಗಿ ಮುಂಜಾಗ್ರತವಾಗಿ ನಾವು ಏನು ಮಾಡಬೇಕು, ಕಾರ್ಯಕರ್ತರನ್ನ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಕೊಟ್ಟ ಮಾತನ್ನು ನಡ್ಕೊಳ್ತಕ್ಕ ವಿಚಾರಗಳನ್ನ ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನೀವು ನೋಡಿ, ನಾವು 1 ವರ್ಷ ಅಧಿಕಾರಕ್ಕೆ ಬಂದು 8-9 ತಿಂಗಳಲ್ಲಿ ನಾವು 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದೀವಲ್ಲ. ಅದೇ ರಾಜಸ್ಥಾನದಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡುವಾಗ ಹೇಳ್ತಾರೆ, ಈ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾತು ಹೇಳ್ತಾರೆ. ಇಂಪ್ಲಿಮೆಂಟ್ ಮಾಡದೆ ದಿವಾಳಿ ಆಗ್ಬಿಡ್ತದೆ ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗಿದ್ದೇನ್ರಿ? 1.2 ಲಕ್ಷ ಕೋಟಿ ರೂಪಾಯಿಗಳನ್ನ ಡೆವಲಪ್ಮೆಂಟ್ಗೆ ಮೀಸಲಾಟಿರೋ ದಾಖಲೆನ ಬಜೆಟ್ ತೆಗೆದು ಓದ್ಕೊಳ್ಳಿಕ್ಕೆ ಹೇಳಿ. 52,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಕೊಟ್ಟಿರ್ತಕ್ಕ ದಾಖಲೆ ಓದ್ಕೊಳ್ಳಿಕ್ಕೆ ಹೇಳಿ. ನಾವೆಲ್ಲೂ ಸಾಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹೇಳಿ. ಫೈನಾನ್ಷಿಯಲ್ ಒಂದು ನಿಮಿಷ ದೇವರಾಜರೇ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದೀವಿ ಎಲ್ಲ ನೋಡ್ಲಿಕ್ಕೆ ಹೇಳಿ. ಬಿಲೋ 3% ಇದೀವಿ ಎಲ್ಲ ನೋಡ್ಲಿಕ್ಕೆ ಹೇಳಿ. ಎಲ್ಲ ಸ್ಟ್ಯಾಟಿಸ್ಟಿಕ್ ಮಾನದಂಡಗಳು ಇಟ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಹೇಳ್ತಾರಲ್ಲ ಅಷ್ಟೊಂದು ಕ್ಲೋಸ್ ಅಂತೇಳಿ. ಕರ್ನಾಟಕ ರಾಜ್ಯಕ್ಕೆ ಅವ್ರ ಬಜೆಟ್ ಅನೌನ್ಸ್ ಮಾಡೋದಕ್ಕೆ ದುಡ್ಡನ್ನ ಮೊದಲು ಕೊಡ್ಲಿಕ್ಕೆ ಹೇಳಿ. ಬರಗಾಲಕ್ಕೆ ದುಡ್ಡನ್ನ ಕೊಡ್ಲಿಕ್ಕೆ ಜನಗಳು ಕಾಯ್ತಾ ಇದ್ದಾರೆ. ಹೆಂಗೆ ಜನಗಳು ಬರಗಾಲದಲ್ಲಿ ಸಫರ್ ಆಗಿದ್ದಾರೋ ಅದಕ್ಕೆಲ್ಲ ಬುದ್ಧಿ ಕಲಿಸ್ತಕ್ಕಂಥ ಟೈಮು ಹತ್ರ ಬಂದಿದೆ. 2024 ಲೋಕಸಭಾ ಚುನಾವಣೆ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಚಾಮರಾಜನಗರ ತಗೊಂಡ್ರು ಕೂಡ 7 ಕಾಂಗ್ರೆಸ್ ಸೀಟ್ ಇರ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ? ಎಲ್ಲಿಂದ ಬರ್ತದೆ ಅವ್ರು BJP ಕಂಡು ಗೆಲ್ಲಲಿಕ್ಕೆ? ನೀವು ತಗೊಳ್ಳಿ, ಹಾಸನ ತಗೊಂಡ್ರು ಕೂಡ ಎಷ್ಟಿದೆ, JDS 4 ಇರ್ಬೋದು, ಕಾಂಗ್ರೆಸ್ 2 ಇರ್ಬೋದು. ಬಟ್ ದಿಸ್ ಟೈಮ್ ವಿಲ್ ಫೈಟ್ ಇಟ್ ಔಟ್ ಸೊ ಹಾರ್ಡ್ ಅಗೇನ್ಸ್ಟ್ ದೆಮ್ ಬಿಕಾಸ್ ಪೀಪಲ್ ಆರ್ ಫೆಡ್ ಅಪ್ ಆಫ್ ಪ್ರಜ್ವಲ್ ಅಂಡ್ ಅದರ್ ಪೀಪಲ್. ಯು ಟೇಕ್ ಅದರ್ ಕಾನ್ಸ್ಟಿಟ್ಯೂನ್ಸೀಸ್ ಲೈಕ್ ಮೈಸೂರು, ಅಲ್ಲಿ ಕೂಡ ನೋಡಿ ಕಾಂಗ್ರೆಸ್ 3 ಇದೆ, JDS 2 ಇದೆ, BJP 1 ಇರ್ತಕ್ಕಂಥದ್ದು. ನೀವು ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ, ನೀವು ಬೆಂಗಳೂರು ಗ್ರಾಮಾಂತರ ತಗೊಂಡ್ರು ಕೂಡ 5 ಕಾಂಗ್ರೆಸ್ ಇರ್ತಕ್ಕಂಥದ್ದು, 2 BJP ಇರ್ತಕ್ಕಂಥದ್ದು, 1 JDS. ಎಲ್ಲಿದ್ದಾರೆ ಇವರು? ಅದು ಕೂಡ ಸರ್ವೈವಲ್ ಪ್ರಶ್ನೆ ಅವ್ರದ್ದು. ಹಾಗಾಗಿ ಒಂದಾಗಿದ್ದಾರೆ. ನಾನು ಮುಗಿಸ್ಬಿಡ್ತೀನಿ ಲಾಸ್ಟ್ 1 ಸೆಕೆಂಡು. ಒಟ್ಟಾರೆಯಾಗಿ ಓಲ್ಡ್ ಮೈಸೂರಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಚುನಾವಣೆಯನ್ನು ಬಹಳ ಸ್ಪೋರ್ಟಿಂಗ್ ಆಗಿ ತಗೊಳ್ತಕ್ಕಂಥದ್ದು. ನಮಗೆ ಗೊತ್ತಿದೆ, ಕೇಂದ್ರದ ವಿಚಾರಗಳು ಬಂದಾಗ ಇಶ್ಯೂಗಳು ಬೇರೆ ಆಗ್ತವೆ, ಅಸೆಂಬ್ಲಿ ಬಂದಾಗ ಬೇರೆ ಆಗ್ತದೆ, ಕಾರ್ಪೊರೇಷನ್ ಬಂದರೆ ಬೇರೆ ಆಗ್ತದೆ. ಇವೆಲ್ಲವನ್ನೂ ಮನಗೊಂಡು ಮತ್ತು BJP ಮತ್ತು JDS ಅವರ ಅಪವಿತ್ರ ಮೈತ್ರಿಯನ್ನು ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. 2ನೇದು, ಈ ಬಾರಿಗೆ ಲೋಕಸಭಾ ಚುನಾವಣೆ ನಮ್ಮ ಪರ ಓಟ್ ಹಾಕಕ್ಕೆ ಜನ ಕಾರಣ ಯಾಕಂದ್ರೆ ಅವ್ರು ಕೊಟ್ಟ ಮಾತನ್ನು ನಡ್ಕೊಳ್ಳದೆ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದೆ, ನರೇಂದ್ರ ಮೋದಿ ಅವರ ಸರ್ಕಾರ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ JDS ಅವರ ಮಾತು ಹೇಳ್ತೀನಿ. ಯಾಕಂದ್ರೆ ನಮಗೆ ನೆರೆಹಾವಳಿಯಲ್ಲೂ ಸಹಾಯ ಮಾಡಲಿಲ್ಲ, ಬರಗಾಲದಲ್ಲೂ ಸಹಾಯ ಮಾಡಲಿಲ್ಲ, ಟ್ಯಾಕ್ಸ್ ಅಲ್ಲಿ ನಮ್ಗೆ ಬರ್ಬೇಕಾದ್ರೆ ನಮ್ಮ ಪಾಲನ ಕೊಡದೇ ಇರತಕ್ಕಂತಹ ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ನೋಡಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ಲಿಕ್ಕೆ ಕನ್ನಡಿಗರು ಸಿದ್ಧವಾಗಿದ್ದಾರೆ. 7 ಕೋಟಿ ಕನ್ನಡಿಗರು ಪಾಠ ಕಲಿಸ್ತಾರೆ ಅವರು. ನೀವು ಲೆಕ್ಕ ಕೊಡ್ತಾ ಇದ್ರಿ ನಾಗರಾಜ್ ಯಾದವ್ ಅವರೇ. ಒಂದು ವಿರಾಮಕ್ಕೆ ಹೋಗ್ಬೇಕು ನಾನು. 59ರಲ್ಲಿ 37 ನಾವೇ ಗೆದ್ದಿದ್ದೀವಿ, ಅವ್ರದ್ದು ಎಲ್ಲಿದೆ ಲೆಕ್ಕ ಅಂತ ಹೇಳಿ. ಸಿದ್ದರಾಮಯ್ಯನವ್ರದ್ದೇ ಒಂದು ಕೋಟ್ ತಗೊಳ್ತೀನಿ.
ಮಂಡ್ಯದಲ್ಲಿ 7-7 ಗೆದ್ದಂಥ ಕುಮಾರಸ್ವಾಮಿ JDS ಅವ್ರ ಮಗನ್ ಗೆಲ್ಸಕ್ಕಾಯ್ತೇನ್ರಿ ಮಂಡ್ಯದಲ್ಲಿ ಅಂತ ಸಿದ್ದರಾಮಯ್ಯನವ್ರು ಕೇಳಿದ್ರಪ್ಪ. ನಾನು ಕೇಳಿಲ್ಲ. ಸಿದ್ದರಾಮಯ್ಯನವ್ರು ಕೇಳಿದ್ದೇನು, ಮಂಡ್ಯದಲ್ಲಿ 7-7 ಸೀಟ್ ಇದ್ರು ಕೂಡ ಮಗನನ್ನ ಗೆಲ್ಸೋಳಕ್ಕಾಗ್ಲಿಲ್ಲ ಅಂತ ಅವ್ರು ಕೇಳಿದ್ರು. ಆದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ 59ರಲ್ಲಿ 37 ಪಡ್ಕೊಂಡಿದೀವಿ ಅಂತ ಹೇಳ್ತಾ ಇದೆಯಲ್ಲ ಕಾಂಗ್ರೆಸ್. ಇದು ಹೇಗೆ ವರ್ಕೌಟ್ ಆಗುತ್ತೆ? 7ರಲ್ಲಿ 7 ವರ್ಕೌಟ್ ಆಗಬೇಕಾಗಿದ್ಮೇಲೆ ಇದು 37 ವರ್ಕೌಟ್ ಆಗಬೇಕಲ್ಲ. ಆಗುತ್ತೋ ಗೊತ್ತಿಲ್ಲ ನನಗೆ. ರಾಜಕೀಯದು ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ ಅಲ್ಲ. ಲೋಕಸಭೆಗೂ ಬೇರೆ, ವಿಧಾನಸಭೆಗೂ ಬೇರೆ. ಇದು 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ್ಲೂ ಗೊತ್ತು, 2014ರಲ್ಲಿ ಮೋದಿ ಅವರು ಬಂದಾಗ್ಲೂ ಗೊತ್ತಿದೆ, 2018ರಲ್ಲಿ ಮೈತ್ರಿ ಆದಾಗ್ಲೂ ಗೊತ್ತು, 2019ರಲ್ಲಿ ಮತ್ತೆ ಮೋದಿ ಬಂದಾಗ್ಲೂ ಗೊತ್ತಿದೆ. ಇದು ಪದೇ ಪದೇ ಕರ್ನಾಟಕದ ಚುನಾವಣೆಯಲ್ಲಿ, ದೇಶದ ಚುನಾವಣೆಯಲ್ಲಿ ಸಾಬೀತಾಗ್ತಾನೆ ಬರ್ತಾ ಇದೆ.